ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಸಬ್ಬಕ್ಕಿ ಪಾಯಸ ಮಾಡ್ತಾಯಿದ್ದೀನಿ. ಸಬ್ಬಕ್ಕಿನ ಒಂದು ಬೌಲಲ್ಲಿ ನೆನೆಸ್ಕೊಂಡು ಅದನ್ನು ಕುಕ್ಕರಲ್ಲಿ ಒಂದು ವಿಶಿಲ್ ಇಡೋದಕ್ಕೆ ಬಿಟ್ಟೆ. ನಂತರ ಹಾಲನ್ನ ಕಾಯಿಸ್ಕೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆ, ಏಲಕ್ಕಿ ಪೌಡರ್ ಹಾಕಿ ಕುದಿಸ್ಕೊತಾ ಇದ್ದೀನಿ. ಈ ಕಡೆ ಪ್ಯಾನಲ್ಲಿ ಶಾವಿಗೆ ಮತ್ತು ದ್ರಾಕ್ಷಿ ಗೋಡಂಬಿನ ಹುರ್ಕೋತಾ ಇದ್ದೀನಿ. ದ್ರಾಕ್ಷಿ ಗೋಡಂಬಿನ ಎಣ್ಣೆಲಾದರೂ ಹುರ್ಕೋಬೋದು, ತುಪ್ಪದಲ್ಲಾದರೂ ಹುರ್ಕೋಬೋದು. ಹಾಲು ಚೆನ್ನಾಗಿ ಕುದ್ದಿದೆ, ಸಬ್ಬಕ್ಕಿನೂ ಈ ಕಡೆ ಬೆಂದಿದೆ. ಸಬ್ಬಕ್ಕಿಗೆ ಹಾಲು ಕಾಯಿಸ್ಕೊಂಡಿರೋ ಹಾಲನ್ನ ಹಾಕಿ ಕುದಿಸ್ಬೇಕು. ಅದಾದಮೇಲೆ ಸ್ವಲ್ಪ ಅದನ್ನು ತಿರುಗಿಸ್ಬೇಕು, ಯಾಕಂದರೆ ತಳ ಹಿಡಿಬಾರ್ದು ಅಂತ. ಸೊ ಅದಾದಮೇಲೆ ಹುರ್ಕೊಂಡಿರೋವಂಥ ಶಾವಿಗೆ, ದ್ರಾಕ್ಷಿ ಗೋಡಂಬಿನ ಹಾಕಿ ಒಂದು 5 ನಿಮಿಷ ಮಿಕ್ಸ್ ಮಾಡಬೇಕು. 5 ನಿಮಿಷ ತಿರುಗಿಸ್ಬೇಕು, ಹಾಗೆ ತಳ ಹಿಡಿಬಾರ್ದು ಅಂತ. ಸೊ ನಮಗೆ ಬೇಕಾಗಿರೋವಂಥ ಕನ್ಸಿಸ್ಟೆನ್ಸಿ ಬಂದಿದೆ. ಈಗ ಹೇಗಿದೆ ಅಂತ ರಿವ್ಯೂ ಕೇಳೋಣ ಅಂತ ನಮ್ಮ ಸ್ಟಾಫ್ನಾಗೆ ಕೊಡ್ತಾಯಿದ್ದೀನಿ. ಹೇಗಿದೆ ಅಂತ ಕೇಳೋಣ. ಹೌ ಇಸ್ ಇಟ್? ಸೂಪರ್ ಅಕ್ಕ, ರಿವ್ಯೂ ಹೇಳಕ್ಕ, ಹಿಂಗಿದೆ? ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಇನ್ನೂ ಇದೇ ರೀತಿ ಫುಡ್ ರೆಸಿಪೀಸ್ ಬೇಕು ಅಂದರೆ ನನ್ನ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.